ಈಗ ತಾನೇ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಹಣ ಜಮೆ ಆಗಲು ಶುರುವಾಗಿದೆ. ಹೌದು, 12,000 ರೂಪಾಯಿ ಬಾಕಿ ಹಣ ಈಗ ಜಮೆ ಆಗೋದಕ್ಕೆ ಶುರುವಾಗಿದೆ. ವೀಕ್ಷಕರೇ, ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ, ಬ್ಯಾಂಕ್ ಅಕೌಂಟ್ ಹೊಂದಿದ್ರೆ, ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂತದ್ದು. ವಿಡಿಯೋ ಮಾತ್ರ ನೀವು ಪೂರ್ತಿಯಾಗಿ ಕೊನೆ ತನಕ ನೋಡ್ತಾ ಇರಿ, ವಿಡಿಯೋ ಮಿಸ್ ಮಾಡಬೇಡಿ. ಮತ್ತೆ ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ, BPL ಕಾರ್ಡ್ ಇದ್ದವರಿಗೆ, ಪಡಿತರ ಚೀಟಿದಾರರಿಗೆ ಒಂದು ಸೂಪರ್ ಸಿಹಿ ಸುದ್ದಿ ರಾಜ್ಯ ಸರ್ಕಾರದಿಂದ ಬಂದಿರುವಂತದ್ದು ವೀಕ್ಷಕರೇ. ಹಾಗೂ ಹೊಸ ಯೋಜನೆಗಳ ಬಗ್ಗೆ ಒಂದು ಮಾಹಿತಿ ಕೂಡ ಇಲ್ಲಿ ಸಿಕ್ಕಿರುವಂತದ್ದು. ಹಾಗೂ 3 ದೊಡ್ಡ ಬ್ರೇಕಿಂಗ್ ನ್ಯೂಸ್ ರಾಜ್ಯ ಸರ್ಕಾರದಿಂದ ಎಲ್ಲಾ ಒಂದು ರೇಷನ್ ಕಾರ್ಡ್ ಇದ್ದವರಿಗೆ. ವೀಕ್ಷಕರೇ, ವಿಡಿಯೋ ಪೂರ್ತಿಯಾಗಿ ನೋಡಿ, ಹಾಗೆ ಲೈಕ್ ಕೂಡ ಮಾಡ್ತಾ ಇರಿ. ಇನ್ನು ಮೂರನೇದಾಗಿ ಪುರುಷ ಬಸ್ ಪ್ರಯಾಣಿಕರಿಗೂ ಕೂಡ, ಪುರುಷರಿಗೂ ಕೂಡ ಒಂದು ಬಂಪರ್ ಸಿಹಿ ಸುದ್ದಿ ಸದ್ಯಕ್ಕೆ ಸರ್ಕಾರದಿಂದ ಬಂದಿರುವಂತದ್ದು. ಎರಡನೇದಾಗಿ ಮಹಿಳೆಯರಿಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಬಗ್ಗೆ. ಮತ್ತೆ ಮೂರನೇದಾಗಿ ಬಸ್ ಸಂಚಾರ ಮತ್ತೆ ಬಂದ್ ಆಗುತ್ತಾ? ಹೌದು ವೀಕ್ಷಕರೇ, ಮತ್ತೆ ಸಾರಿಗೆ ನೌಕರರು ಮುಷ್ಕರ ಮಾಡೋದಾಗಿ ಘೋಷಣೆ ಮಾಡ್ತಾ ಇದ್ದಾರೆ. ಇನ್ನು ವೃದ್ಧಾಪ್ಯ ವೇತನ ಹಿರಿಯ ನಾಗರಿಕರಿಗೆ ಸಂಧ್ಯಾ ಸುರಕ್ಷಾ ಯೋಜನೆ ಮೂಲಕ ಎಷ್ಟು ಹಣ ಸಿಗ್ತಾ ಇದೆ? ಯಾರಿಗೆ ಇನ್ಮುಂದೆ ಹಣ ಬರಲ್ಲ, ನಿಮ್ಮ ಮನೆಯಲ್ಲೂ ಕೂಡ ವಯಸ್ಸಾದವರಿದ್ರೆ ಈ ಒಂದು ಯೋಜನೆ ಮೂಲಕ ಸಾವಿರಾರು ರೂಪಾಯಿ ಹಣ ಪಡೆದುಕೊಳ್ಬಹುದು. ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ಹೇಳಿದ್ದೇವೆ. ಮತ್ತೆ ವೀಕ್ಷಕರೇ, ಬಂಗಾರ ಮತ್ತು ಬೆಳ್ಳಿ ದರ ಈಗ ಭಾರಿ ಒಂದು ಇಳಿಕೆ ಮತ್ತು ಏರಿಕೆನೂ ಕೂಡ ಆಗಬಹುದು. ಎದಕ್ಕಂದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಭಾರಿ ಹಿನ್ನಡೆ. ಅಮೆರಿಕ ಸುಪ್ರೀಂ ಕೋರ್ಟ್ ಇಂದ ಒಂದು ಬಹುದೊಡ್ಡ ಘೋಷಣೆ ಆಗಿದೆ. ಇದರ ಬೆನ್ನಲ್ಲೇ ಬಂಗಾರ ಬೆಳ್ಳಿಯಲ್ಲಿ ಭಾರಿ ಏರಿಕೆ ಇಳಿಕೆ ಕಾಣ್ತಾ ಇದೆ ವೀಕ್ಷಕರೇ. ಇದ್ರ ಬಗ್ಗೆನೂ ಕೂಡ ಅಪ್ಡೇಟ್ ನೋಡ್ತಾ ಹೋಗೋಣ. ನೀವು ಕೂಡ ಬಂಗಾರ ಮತ್ತು ಬೆಳ್ಳಿ ಮುಂದಿನ ಬರೋ ದಿನಗಳಲ್ಲಿ ಖರೀದಿ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರೆ ಏನ್ ಮಾಡಬೇಕು ನೋಡೋಣ. ಮೊದಲಿಗೆ ಎಲ್ಲಾ ಗೃಹಲಕ್ಷ್ಮಿಯರು ಕೂಡ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಮುಖ್ಯವಾಗಿ ರೇಷನ್ ಕಾರ್ಡ್ ಇದ್ದವರು ಕೂಡ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ, ಯಾಕಂದ್ರೆ ನಿಮಗೆ ಸೂಪರ್ ಸಿಹಿ ಸುದ್ದಿ. ಇನ್ನು ಎರಡನೇದಾಗಿ ಪ್ರತಿಯೊಬ್ರು ಗೃಹಲಕ್ಷ್ಮಿಯರು ಕೂಡ, ನಿಮಗೂ ಕೂಡ 25, 26 2 ಕಂತು ಹಣ ಜಮೆ ಆಯ್ತಾ? ಎಸ್ ಆರ್ ನೋ ಅಂತ ಬೇಗನೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ನೀವು ಕೂಡ ರೇಷನ್ ಕಾರ್ಡ್ ಹೊಂದಿದ್ರೆ, ಯಾವ ಕಾರ್ಡ್ ಇದೆ, APL ಆರ್ BPL, ಬೇಗನೆ ಕಮೆಂಟ್ ಮಾಡಿ ವೀಕ್ಷಕರೇ. ಇವತ್ತು ಗೃಹಲಕ್ಷ್ಮಿಯರಿಗೆ, ರೇಷನ್ ಕಾರ್ಡ್ ಇದ್ದವರಿಗೆ ಮತ್ತು ಬಂಗಾರ ಪ್ರಿಯರಿಗೆ, ಹಿರಿಯ ನಾಗರಿಕರಿಗೆ, ಬಸ್ ಸಂಚಾರದಲ್ಲಿ ಪ್ರಯಾಣಿಕರಿಗೂ ಕೂಡ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಮೊದಲಿಗೆ ಗೃಹಲಕ್ಷ್ಮಿಯಿಂದ ಶುರು ಮಾಡೋಣ. ಈಗ 52,000 ರೂಪಾಯಿ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಇಲ್ಲಿವರೆಗೂ ಜಮೆಯನ್ನ ಮಾಡಲಾಗಿದೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಘೋಷಣೆಯನ್ನ ಮಾಡಿರುವಂತದ್ದು. ಇದರ ಅರ್ಥ 26 ಕಂತು ಗೃಹಲಕ್ಷ್ಮಿಯರ ಅಕೌಂಟ್ಗೆ ಬಾಕಿ ಹಣ ಕ್ಲಿಯರ್ ಮಾಡಲಾಗಿದೆ. ಆದ್ರೆ ಇಲ್ಲಿ ಇನ್ನು 8,000 ರೂಪಾಯಿ ಕೊಡಬೇಕು ಅಂತ ವಿರೋಧ ಪಕ್ಷದವರು, ಮಹೇಶ್ ತೆಂಗಿನಕಾಯಿ ಅವರು, ಬಿಜೆಪಿ ಶಾಸಕರು ಕೂಡ ಒಂದು ಆಗ್ರಹ ಮಾಡಲು ಶುರು ಮಾಡಿದ್ದಾರೆ. ವೀಕ್ಷಕರೇ, 12,000 ರೂಪಾಯಿ ಬಾಕಿ, ಅದು ಟೋಟಲ್ ಬಂದು 6 ಕಂತು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಇಲ್ಲಿವರೆಗೂ ಯೋಜನೆ ಶುರುವಾಗಿ ಜನವರಿ ತಿಂಗಳವರೆಗೂ ಲೆಕ್ಕ ಹಿಡಿದ್ರೆ 30 ಕಂತಾಗುತ್ತೆ, 30 ತಿಂಗಳಾಗುತ್ತೆ. 30 ಕಂತು ಬದಲಾಗಿ 26 ಕಂತು ಕೊಟ್ಟಿದ್ದೀರಿ. ಹಾಗಾದ್ರೆ ಇನ್ನು ಬಾಕಿ ಉಳಿದಿರುವ 4 ಕಂತು ಅಂದ್ರೆ 8,000 ರೂಪಾಯಿ ಹಣವು ಕೂಡ ಆದಷ್ಟು ಬೇಗನೆ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಬಿಡುಗಡೆ ಮಾಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಶಾಸಕರು ಈಗ ಆಗ್ರಹ ಮಾಡಲು ಶುರು ಮಾಡಿದ್ದಾರೆ ವೀಕ್ಷಕರೇ. ಇನ್ನು ಎರಡನೇದಾಗಿ ಹೇಳೋದಾದ್ರೆ, ಎಲ್ಲಾ ಒಂದು ಕಂತು ಕೂಡ ಕ್ಲಿಯರ್ ಮಾಡ್ತಾ ಇದ್ದೀವಿ. ಈ ತಿಂಗಳು ಕಂತು, ಆ ತಿಂಗಳು ಕಂತು ಅಂತ ಇಲ್ಲ, ಕಂತಿನ ವೈಸ್. ಅಂದ್ರೆ ಈಗ 25, 26ನೇ ಕಂತು ಕೊಟ್ಟಿದ್ದೇವೆ ಅಂದ್ರೆ ಇದರ ಅರ್ಥ ನಿಮಗೆ ಇನ್ನು 4 ಕಂತು ಬರುತ್ತೆ ವೀಕ್ಷಕರ. ಆದ್ರೆ ಯಾವಾಗ ಬರುತ್ತೆ? ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಈಗ 4,000 ರೂಪಾಯಿ ಜಮೆ ಮಾಡಲಾಗಿದೆ. 25, 26 2 ಕಂತು ಕೂಡ ಜಮೆ ಮಾಡಲಾಗಿದೆ. ಸೆಪ್ಟೆಂಬರ್ ತಿಂಗಳವರೆಗೂ ಹಣವನ್ನ ಕ್ಲಿಯರ್ ಮಾಡಲಾಗಿತ್ತು. ಅಕ್ಟೋಬರ್, ನವೆಂಬರ್ ಕಂತು ಅಂತ ಇಲ್ಲಿ ಸರ್ಕಾರ ಹೇಳಿಲ್ಲ. ಇಲ್ಲಿ ಸರ್ಕಾರ ಫೆಬ್ರವರಿ ಮತ್ತು ಮಾರ್ಚ್ ಅಂತ ಇಂಡೈರೆಕ್ಟ್ ಆಗಿ ಹೇಳಿದೆ. ಹಾಗಾದ್ರೆ ಇನ್ನು ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ 3 ತಿಂಗಳ ಕಂತು 6,000 ರೂಪಾಯಿ ಮತ್ತು ಈ ವರ್ಷದ ಜನವರಿ ತಿಂಗಳದ್ದು 2,000 ರೂಪಾಯಿ, ಒಟ್ಟು ಇಲ್ಲಿ 8,000 ರೂಪಾಯಿ ಕೂಡ ಆಗ್ತಾ ಇರುವಂತದ್ದು ವೀಕ್ಷಕರೇ. ಈ ಒಂದು ಹಣ ಮುಂದಿನ ಬರುವ ತಿಂಗಳು ಮಾರ್ಚ್ ತಿಂಗಳಲ್ಲಿ ಬಜೆಟ್ ಕೂಡ ಇರುವಂತದ್ದು ವೀಕ್ಷಕರೇ. ಈ ಬಾರಿ ಬಜೆಟ್ ನಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ, ಪಂಚ ಗ್ಯಾರಂಟಿ ಫಲಾನುಭವಿಗಳಿಗೆ ಹೆಚ್ಚು ಒಂದು ಅನುದಾನ ಕೊಡ್ತಾರಾ ಅಂತಾನು ಕಾದು ನೋಡ್ಬೇಕಾಗುತ್ತೆ. ಎದಕ್ಕಂದ್ರೆ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗ್ಬಾರ್ದು. ಎಲ್ಲಾ ಒಂದು ಜನರು ಕೂಡ ಪಂಚ ಗ್ಯಾರಂಟಿಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಬಜೆಟ್ ನಲ್ಲಿ ಏನು ಘೋಷಣೆ ಬರುತ್ತೆ ಅಂತ ಕಾದು ನೋಡ್ಬೇಕಾಗಿದೆ. ಇನ್ನು ಎರಡನೇದಾಗಿ, ನಿಮ್ಮ ಒಂದು ಹೆಸರು ರೇಷನ್ ಕಾರ್ಡ್ ಅಲ್ಲಿ, ಗೃಹಲಕ್ಷ್ಮಿ ಹೆಸರು APL ಕಾರ್ಡ್ ಇರಲಿ, BPL ಕಾರ್ಡ್ ಇರಲಿ, ಯಜಮಾನಿ ಸ್ಥಾನದಲ್ಲಿರಬೇಕು. ಒಂದು ವೇಳೆ ನಿಮ್ಮ BPL ಕಾರ್ಡು ಅನರ್ಹ ಪಟ್ಟಿ ಸೇರಿದ್ರೆ, ನೀವೇನಾದ್ರೂ BPL ಕಾರ್ಡ್ ಎಡಿಟ್ ಮಾಡಿಸಿ ಅಥವಾ ಏನಾದ್ರೂ ಚೇಂಜಿಂಗ್ ಮಾಡಿಸಿದ್ರೆ, ಅವಾಗ ನಿಮ್ಮ ಹೆಸರು ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದು ಹಾಕಲ್ಲ. ನಿಮ್ಮ ಹೆಸರು ಯಾವಾಗ ತೆರಿಗೆ ಪಾವತಿಯಲ್ಲಿ ಬರುತ್ತೆ, GST ರಿಟರ್ನ್ಸ್ ಅಲ್ಲಿ ಬರುತ್ತೆ, ಯಜಮಾನಿ ಸ್ಥಾನದಿಂದ ಚೇಂಜ್ ಆಗುತ್ತೆ ನೋಡಿ, ಅವಾಗ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದು ಬಂದ್ ಆಗುತ್ತೆ ಅಂತ ಹೇಳಲಾಗಿದೆ. ಇನ್ನು ಎರಡನೇದಾಗಿ, ಎಲ್ಲಾ ಒಂದು ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಒಂದು ಸಿಹಿ ಸುದ್ದಿ ಕೂಡ ಸದ್ಯಕ್ಕೆ ಬರ್ತಾ ಇರುವಂತದ್ದು ವೀಕ್ಷಕರೇ. ಲಕ್ಷಾಂತರ ಕಾರ್ಡುಗಳು ರದ್ದಾಗಿದ್ದಾವೆ. ನಿಮ್ಗೆ ಗೊತ್ತಿರಬಹುದು, 7 ಲಕ್ಷ ಕಾರ್ಡಕ್ಕೂ ಹೆಚ್ಚು ಕಾರ್ಡುಗಳು, BPL ಕಾರ್ಡುಗಳು ರದ್ದಾಗಿವೆ. ಎದಕ್ಕಂದ್ರೆ
ತೆರಿಗೆ ರಿಟರ್ನ್ಸ್, ಹೌದು GST ತೆರಿಗೆ ಆಗಿರ್ಬೋದು, ಮತ್ತೆ ಮುಖ್ಯವಾಗಿ ಎರಡನೇದಾಗಿ ಇನ್ಕಮ್ ಟ್ಯಾಕ್ಸ್ ತೆರಿಗೆ ಪಾವತಿ ಮಾಡ್ತಾ ಇದ್ದ ಮಕ್ಕಳು, ಆ ಒಂದು ಕುಟುಂಬಕ್ಕೆ ಸೇರಿದ BPL ಕಾರ್ಡು ರದ್ದಾಗಿದೆ. ಹಾಗಾದ್ರೆ ಮಕ್ಕಳು ಬೇರೆ ಕಡೆಗೆ ಕೆಲಸ ಮಾಡಿಕೊಂಡು ಇದ್ರೆ, ತೆರಿಗೆ ಪಾವತಿ ಮಾಡ್ತಾ ಇದ್ರೆ ತಂದೆ ತಾಯಿಗೆ ಊರಲ್ಲಿ BPL ಕಾರ್ಡ್ ಕೊಡಬಹುದು ಅಂತಾನು ಕೂಡ ಹೇಳಲಾಗ್ತಾ ಇದೆ. ಇದರ ಬಗ್ಗೆ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ ಮುಂದಿನ ಬರೋ ದಿನಗಳಲ್ಲಿ ನಿರ್ಧಾರ ತೆಗೆದುಕೊಳ್ತೀವಿ ಅಂತಾನು ಕೂಡ ಘೋಷಣೆ ಮಾಡಿದ್ದಾರೆ. ಇದು ಒಂದು ವೇಳೆ ನಿರ್ಧಾರವಾದಲ್ಲಿ ಲಕ್ಷಾಂತರ APL ಕಾರ್ಡುಗಳು ಮತ್ತೆ ವಾಪಸ್ BPL ಕಾರ್ಡ್ ಆಗುತ್ತೆ. ಇನ್ನು ಎರಡನೇದಾಗಿ 1,20,000 ರೂಪಾಯಿಗೂ ಹೆಚ್ಚು ಒಂದು ಬ್ಯಾಂಕ್ ನಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ್ರೆ ಅವರ ಒಂದು BPL ಕಾರ್ಡು ಕೂಡ APL ಕಾರ್ಡ್ ಆಗಿ ವರ್ಗಾವಣೆ ಆಗಿದೆ. ಹೀಗಾಗಿ ಈ 1,20,000 ರೂಪಾಯಿ ಮಾನದಂಡ ಮುಂದಿನ ಬರೋ ದಿನಗಳಲ್ಲಿ ಏರಿಕೆ ಮಾಡಿದ್ರೆ 1,60,000 ಆಗ್ಬಹುದು, 1,80,000 ಆಗ್ಬಹುದು. ಈಗ ಹಣದುಬ್ಬರದ ಲೆಕ್ಕದಂತೆ ಇದನ್ನ ಪರಿಷ್ಕರಣೆ ಮಾಡಬೇಕು. ಒಂದು ವೇಳೆ ಸರ್ಕಾರ ಇದನ್ನ 1,60,000 ರೂಪಾಯಿಗೂ ಮೇಲ್ ಮಾಡಿದ್ರೆ ಮತ್ತೆ ಸಾವಿರಾರು ಕಾರ್ಡುಗಳು ರದ್ದಾಗಿದ್ದು ವಾಪಸ್ BPL ಕಾರ್ಡ್ಗೆ ವ್ಯಾಪ್ತಿಯಲ್ಲಿ ಬರುತ್ತೆ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಇದು ಕೂಡ ಮುಂದಿನ ಬರೋ ದಿನಗಳಲ್ಲಿ ರಾಜ್ಯ ಸರ್ಕಾರದಿಂದ ತೀರ್ಮಾನ ತೆಗೆದುಕೊಳ್ಳಬಹುದು. ಇನ್ನು ಮೂರನೇದಾಗಿ ಎಲ್ಲಾ ಅನ್ನಭಾಗ್ಯ ಫಲಾನುಭವಿಗಳಿಗೆ ಇಂದಿರಾ ಕಿಟ್ ವಿತರಣೆ. ಇದೇ ಒಂದು ಮಾರ್ಚ್ ತಿಂಗಳಿನಿಂದಲೇ ಅನ್ನಭಾಗ್ಯ ಫಲಾನುಭವಿಗಳಿಗೆ ಇಂದಿರಾ ಆಹಾರ ಕಿಟ್ ಅನ್ನ, ಅಂದ್ರೆ ಇಂದಿರಾ ಫುಡ್ ಕಿಟ್ ಸಿಗಲಿದೆ ವೀಕ್ಷಕರೇ. ಅಕ್ಕಿ ಕೂಡ ಸಿಗುತ್ತೆ ನಿಮಗೆ. ಕೇಂದ್ರ ಸರ್ಕಾರದಿಂದ 5 kg ಅಕ್ಕಿ ಅಂತೂ ಸಿಗುತ್ತೆ. ಹಾಗೂ ನಮ್ಮ ರಾಜ್ಯ ಸರ್ಕಾರದಿಂದ 5 kg ಅಕ್ಕಿ ಬದಲಾಗಿ ಇಲ್ಲಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ವಸ್ತುಗಳನ್ನ ಒಳಗೊಂಡ ಒಂದು ಇಂದಿರಾ ಫುಡ್ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ. ಹೆಸರು ಕಾಳು ಕೂಡ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಸದ್ಯಕ್ಕೆ ಹೆಸರು ಕಾಳು ಇಲ್ಲ, ಅದರ ಬದಲಾಗಿ ಹೆಚ್ಚುವರಿ ಒಂದು ತೊಗರಿ ಬೇಳೆಯನ್ನ ವಿತರಣೆ ಮಾಡ್ತೀವಿ ಅಂತಾನು ಕೂಡ ಘೋಷಣೆ ಮಾಡಲಾಗಿದೆ ವೀಕ್ಷಕರೇ. ಹೀಗಾಗಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ಮಾರ್ಚ್ 10ನೇ ತಾರೀಕಿನ ಒಳಗೆ ಇಂದಿರಾ ಫುಡ್ ಕಿಟ್ ವಿತರಣೆ ಆಗಲಿದೆ ಅಂತ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿರುವಂತದ್ದು. ಇನ್ನು ಮೂರನೇದಾಗಿ ಬಸ್ ನಲ್ಲಿ ಪ್ರಯಾಣ ಮಾಡೋ ಪುರುಷರಿಗೆ, ಮಹಿಳೆಯರಿಗೆ ಹಾಗೂ ಬಸ್ ಸ್ಟ್ರೈಕ್, ಸಾರಿಗೆ ನೌಕರರ ಮುಷ್ಕರ ಬಗ್ಗೆ 3 ಅಪ್ಡೇಟ್ ಬಂದಿದೆ. ಮೊದಲಿಗೆ ಪುರುಷರಿಗೆ ಏನು ಸಿಹಿ ಸುದ್ದಿ ಅಂತ ನೋಡೋಣ. ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ಬಸ್ ಪ್ರಯಾಣ ದರ ಏರಿಕೆ ಮಾಡೋದಿಲ್ಲ. ಮಹಿಳೆಯರಿಗಂತೂ ಫ್ರೀ ಇದೆ. ಆದ್ರೆ ಪುರುಷರಿಗೆ ಬಸ್ ದರ ಏರಿಕೆ ಮಾಡಿದಾಗ ಹೊರೆಯಾಗಿದ್ದು ಪುರುಷರಿಗೆ ಮಾತ್ರ. ಹೀಗಾಗಿ ಈಗ ಸಾರಿಗೆ ಇಲಾಖೆ ಬಸ್ಗಳ ದರ ಏರಿಸುವ ಪ್ರಸ್ತಾವನೆ ಸದ್ಯಕ್ಕೆ ಸರ್ಕಾರದ ಮುಂದೆ ಇಲ್ಲ ಅಂತ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರು ಸ್ಪಷ್ಟಪಡಿಸಿದ್ದಾರೆ. ಈ ಮೂಲಕ ಜನವರಿಯಲ್ಲಿ 15% ದರವನ್ನ ಹೆಚ್ಚಳ ಮಾಡಲಾಗಿತ್ತು. ಪ್ರತಿ ವರ್ಷ ಪ್ರಯಾಣ ದರ ಪರಿಷ್ಕರಣೆ ಮಾಡೋ ಬಗ್ಗೆ ಚರ್ಚೆ ನಡೀತಾ ಇದೆ ಅಂತಾನು ಕೂಡ ಹೇಳಿದ್ದಾರೆ. ಆದ್ರೆ ಸದ್ಯಕ್ಕೆ ಬಸ್ ಪ್ರಯಾಣ ದರ ಏರಿಕೆ ಇಲ್ಲ. ಇನ್ನು ಎರಡನೇದಾಗಿ ಮಹಿಳೆಯರಿಗೆ ಸ್ಮಾರ್ಟ್ ಕಾರ್ಡ್, ಶಕ್ತಿ ಸ್ಮಾರ್ಟ್ ಕಾರ್ಡ್ ಕೂಡ ಮುಂದಿನ ಬರೋ ತಿಂಗಳಲ್ಲಿ ಅಂದ್ರೆ ಮಾರ್ಚ್ ತಿಂಗಳಲ್ಲಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಶುರುವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಇದಕ್ಕೆ ಬೇಕಾದ ಎಲ್ಲಾ ಒಂದು ಟೆಂಡರ್ ಪ್ರಕ್ರಿಯೆ, ಇದನ್ನ ಫ್ರೀ ಆಗಿ ವಿತರಣೆ ಮಾಡಲಾಗುತ್ತೆ. ಮಹಿಳೆಯರಿಗೆ ಫ್ರೀ ಟಿಕೆಟ್ ಅಲ್ಲ, ಫ್ರೀ ಶಕ್ತಿ ಸ್ಮಾರ್ಟ್ ಕಾರ್ಡ್ ಕೂಡ ಉಚಿತವಾಗಿ ಕೊಡಲಾಗುತ್ತೆ ಅಂತ ಹೇಳಲಾಗಿದೆ. ಇನ್ನು ಮೂರನೇದಾಗಿ ಮುಖ್ಯವಾಗಿ ಸಾರಿಗೆ ನೌಕರರು ಮಾರ್ಚ್ 2ರವರೆಗೂ ಸರ್ಕಾರಕ್ಕೆ ಒಂದು ಗುಡುವನ್ನ ಕೊಟ್ಟಿದ್ದಾರೆ. ಒಂದು ವೇಳೆ ಸರ್ಕಾರ ಸಾರಿಗೆ ನೌಕರರ ಬೇಡಿಕೆಗಳನ್ನ ಈಡೇರಿಸಿಲ್ಲ ಅಂದ್ರೆ ಮಾರ್ಚ್ 2ರ ನಂತರ ಮತ್ತೆ ಪ್ರತಿಭಟನೆ, ಸಾರಿಗೆ ನೌಕರರು ಬೆಂಗಳೂರು ಚಲೋ ಮುಷ್ಕರವನ್ನ ರಾಜ್ಯದಂತ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಒಮ್ಮೆ ಬಾರಿ ಬೆಂಗಳೂರು ಚಲೋ ಮಾಡೋದರ ಮೂಲಕ ಫೆಬ್ರವರಿ 19ನೇ ತಾರೀಕಿಗೆ ರಾಜ್ಯ ಸರ್ಕಾರಕ್ಕೆ ಸಾರಿಗೆ ನೌಕರರು ಒಂದು ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. 26 ತಿಂಗಳ ಹಿಂಬಾಕಿ ಪಾವತಿ ಕೂಡ ಬಿಡುಗಡೆ ಆಗಿದೆ. ಆದ್ರೂ ಕೂಡ ಸಾರಿಗೆ ನೌಕರರು ಪೂರ್ತಿ ಪ್ರಮಾಣದ ಹಿಂಬಾಕಿ ಬಿಡುಗಡೆ ಮಾಡಬೇಕು, ವೇತನ ಪರಿಷ್ಕರಣೆ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಮಾರ್ಚ್ 2ರ ನಂತರ ಮತ್ತೆ ಸಾರಿಗೆ ನೌಕರರು ಮುಷ್ಕರ ಮಾಡಬಹುದು ಸರ್ಕಾರ ಬೇಡಿಕೆ ಈಡೇರಿಸಿಲ್ಲ ಅಂದ್ರೆ. ಇನ್ನು ಬನ್ನಿ ಈಗ ಮತ್ತೊಂದಾಗಿ ಬಂಗಾರ ಮತ್ತು ಬೆಳ್ಳಿ ದರ ಭಾರಿ ಏರಿಕೆ ಇಳಿಕೆ ಕಾಣಬಹುದು ಅಂತ ಮಾರ್ಕೆಟ್ ತಜ್ಞರು ಹೇಳ್ತಾ ಇದ್ದಾರೆ. ವೀಕ್ಷಕರೇ, ಮೊದಲಿಗೆ ಹೇಳೋದಾದ್ರೆ ಅಮೆರಿಕ ವಿಧಿಸಿದ್ದ ಸುಂಕಗಳನ್ನ ತಪ್ಪು ಅಂತ ಅಮೆರಿಕ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ. ಹೌದು, ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷ ತನ್ನ ಆಮದು ಸುಂಕ ಟ್ಯಾರಿಫ್ 18% ಇಂದ 10%ಗೆ ಇಳಿಸಿರುವುದು ಜಾಗತಿಕ ವ್ಯಾಪಾರದಲ್ಲಿ ಟ್ರೇಡ್ ಮಹತ್ವದ ಬೆಳವಣಿಗೆ ಎಂದು ಪರಿಗಣಿಸಲಾಗ್ತಾ ಇದೆ. ಈ ನಿರ್ಧಾರ ನೇರವಾಗಿ ಅಮೆರಿಕ ಮಾರುಕಟ್ಟೆ ಪ್ರಭಾವಿತ ಮಾಡಿದ್ರೂ ಅದರ ಪರಿಣಾಮ ಭಾರತ ಸೇರಿದಂತೆ ಅನೇಕ ದೇಶಗಳ ಮೇಲೂ ಕೂಡ ಕಾಣಿಸಿಕೊಳ್ತಾ ಇದೆ. ವಿಶೇಷವಾಗಿ ಚಿನ್ನ ಮತ್ತು ಚಿನ್ನದ ಆಭರಣಗಳ ಕ್ಷೇತ್ರದಲ್ಲಿ ಗ್ರಾಹಕರಿಗೆ ಇದು ಹಲವಾರು ರೀತಿಯಲ್ಲಿ ಲಾಭವಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಒಂದು ಕಡೆಗೆ ಅಮೆರಿಕ ಅಧ್ಯಕ್ಷ ಇಡೀ ವಿಶ್ವಕ್ಕೆ ತೆರಿಗೆ ಶಾಕ್ ಕೊಟ್ಟಿದ್ರು. ಆದ್ರೆ ತನ್ನದೇ ದೇಶದಲ್ಲಿ ಅಮೆರಿಕ ಸುಪ್ರೀಂ ಕೋರ್ಟ್ ಡೊನಾಲ್ಡ್ ಟ್ರಂಪ್ ಕೂಡ ಶಾಕ್ ಕೊಟ್ಟಿದೆ. ಟ್ರಂಪ್ ಹೇರಿದ್ದ ಎಲ್ಲಾ ತೆರಿಗೆ ಕೂಡ ರದ್ದಾಗಲಿದ್ದಾವೆ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಹೌದು, ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿ, ಸ್ಥಳೀಯ ಉತ್ಪನ್ನಗಳ ಬಳಕೆ ಹೆಚ್ಚಳ ಹೆಸರಿನಲ್ಲಿ ಜಗತ್ತಿಗೆ 90ಕ್ಕೂ ಹೆಚ್ಚು ದೇಶಗಳ ಮೇಲೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇರಿದ್ದ ತೆರಿಗೆ ಅಕ್ರಮ ಎಂದು ಘೋಷಿಸಿರುವ ಅಮೆರಿಕದ ಸುಪ್ರೀಂ ಕೋರ್ಟ್ ಇಂತಹ ತೆರಿಗೆಗಳನ್ನ ರದ್ದುಪಡಿಸಿದೆ. ವೀಕ್ಷಕರೇ, ಇದರ ಬೆನ್ನಲ್ಲೇ ಬಂಗಾರ ಬೆಳ್ಳಿಯಲ್ಲಿ ಭಾರಿ ಒಂದು ಏರಿಳಿತ ಕಂಡು ಬರ್ತಾ ಇದೆ.
ಯಾವಾಗ ಡಾಲರ್ ವೀಕ್ ಆಗುತ್ತೆ ಬಂಗಾರದಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ ವೀಕ್ಷಕರೇ, ಇದು ನಿಮಗೆ ಗೊತ್ತಿರಲಿ. ಯಾವಾಗ ಅಮೆರಿಕ ಈ ತರ ಒಂದು ನಿರ್ಧಾರ ತೆಗೆದುಕೊಳ್ಳುತ್ತೆ ನೋಡಿ, ಬಂಗಾರ ಬೆಳ್ಳಿಯಲ್ಲಿ ವಾಲೆಟಿಲಿಟಿ ಕಂಡು ಬರುತ್ತೆ ವೀಕ್ಷಕರೇ. ಈಗ ಗೋಲ್ಡ್ ಅಂಡ್ ಸಿಲ್ವರ್ ಎರಡೂ ಕೂಡ ಭಾರಿ ಒಂದು ಏರಿಕೆ ಇಳಿಕೆ ಕಾಣಬಹುದು. ಹೀಗಾಗಿ ಬಂಗಾರ ಮತ್ತು ಬೆಳ್ಳಿಯಲ್ಲಿ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ ಈ ವಾರ ಪೂರ್ತಿ ಬಂಗಾರ ಬೆಲೆಯಲ್ಲಿ ಭಾರಿ ಏರಿಕೆ ಇಳಿಕೆ ಕಾಣಲಿದೆ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ವೀಕ್ಷಕರೇ. ನೀವು ಕೂಡ ಸಂಧ್ಯಾ ಸುರಕ್ಷಾ ಯೋಜನೆ ಅಂದ್ರೆ ಮನೆಯಲ್ಲಿ ವಯಸ್ಸಾದವರು ಹಿರಿಯ ನಾಗರಿಕರಿದ್ರೆ 65 ವರ್ಷ ಅಥವಾ ಮೇಲ್ಪಟ್ಟವರು ಅಥವಾ 60+ ಆದ್ರೆ ಸಂಧ್ಯಾ ಸುರಕ್ಷಾ ಯೋಜನೆಗೆ ನೀವು ಅಪ್ಲೈ ಮಾಡಬಹುದು ವೀಕ್ಷಕರೇ. ಕರ್ನಾಟಕದ ಖಾಯಂ ನಿವಾಸಿ ನೀವು ಕೂಡ ಆಗಿದ್ರೆ ಗಂಡ ಹೆಂಡತಿ ಇಬ್ಬರ ವಾರ್ಷಿಕ ಆದಾಯ 32,000 ರೂಪಾಯಿಗಿಂತ ಕಡಿಮೆ ಇದ್ರೆ ನಿಮಗೆ ಈ ಒಂದು ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಆಪ್ಷನ್ ಬರುತ್ತೆ. ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಪಿಂಚಣಿ ಅಥವಾ ಸರ್ಕಾರಿ ಖಾಸಗಿ ಪಿಂಚಣಿ ಪಡೆಯದವರು ಈ ಒಂದು ಯೋಜನೆಗೆ ಅರ್ಜಿಯನ್ನ ಹಾಕಬಹುದು. ಪ್ರತಿ ತಿಂಗಳು 1,200 ರೂಪಾಯಿ ಇತ್ತೀಚೆಗೆ ಹೆಚ್ಚಳ ಮಾಡೋದಾಗಿನೂ ಕೂಡ ಹೇಳಲಾಗ್ತಾ ಇದ್ದು 1,600 ರೂಪಾಯಿಗೂ ಕೂಡ ಇದು ಬದಲಾಗಬಹುದು ಅಂತ ಹೇಳಲಾಗ್ತಾ ಇದೆ. ನೀವೇನಾದ್ರೂ ಸಂಧ್ಯಾ ಸುರಕ್ಷಾ ಯೋಜನೆಯಡಿಯಲ್ಲಿ ಹಿರಿಯ ನಾಗರಿಕರು ನಿಮ್ಮ ಮನೆಯಲ್ಲಿ ಇದ್ರೆ ಇನ್ನೂ ಕೂಡ ಅರ್ಜಿ ಹಾಕಿಲ್ಲ ಅಂದ್ರೆ ನಿಮ್ಮ ಒಂದು ದಾಖಲೆಗಳನ್ನ ಸಿದ್ಧ ಮಾಡಿಕೊಳ್ಳಿ. ಆಧಾರ್ ಕಾರ್ಡ್, ಪಡಿತರ ಚೀಟಿ, ರೇಷನ್ ಕಾರ್ಡ್ ಇರಬೇಕು, BPL ಕಾರ್ಡ್ ಮತ್ತು ನಿವಾಸ ದೃಢೀಕರಣ ಪತ್ರ ಇರಬೇಕು, ಬ್ಯಾಂಕ್ ಖಾತೆ ಪಾಸ್ಬುಕ್, ಆದಾಯ ಪ್ರಮಾಣ ಪತ್ರ, ಫೋಟೋ ಹಾಗೂ ನಿಮ್ಮ ಹತ್ತಿರದ ನಾಡ ಕಚೇರಿ ಅಥವಾ ನಿಮ್ಮ ಗ್ರಾಮ ತಾಲೂಕು ಜಿಲ್ಲೆಯಲ್ಲಿರೋ ಅಟಲ್ ಕೇಂದ್ರಕ್ಕೆ ಭೇಟಿ ಕೊಟ್ಟು ಅಥವಾ ನೀವು ತಹಶೀಲ್ದಾರ್ ಕಚೇರಿ ಅಥವಾ ಗ್ರಾಮ ಪಂಚಾಯತಿ ಮಹಾನಗರ ಪಾಲಿಕೆಯಲ್ಲೂ ಕೂಡ ಇದನ್ನ ಅರ್ಜಿಯನ್ನ ಹಾಕಬಹುದು. ಮತ್ತೆ ವೀಕ್ಷಕರೇ, ಸಂಧ್ಯಾ ಸುರಕ್ಷಾ ವೆಬ್ಸೈಟ್ ಕೂಡ ಇದೆ. ಆ ಒಂದು ವೆಬ್ಸೈಟ್ ಅಲ್ಲೂ ಕೂಡ ನೀವು ಅರ್ಜಿ ಪ್ರಕ್ರಿಯೆ ಆರಂಭವಾಗಿದ್ದು ನೀವು ಅಪ್ಲೈ ಕೂಡ ಮಾಡಬಹುದು ಅಂತ ಹೇಳಲಾಗಿದೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.